ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಐಶನಾಯಕ್ ಮಿನಿ ಬ್ಲಾಗ್. ನಾನಿವತ್ತು ಸಡನ್ ಆಗಿ ಅಜ್ಜಿ ಮನೆಗೆ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಅರ್ಜೆಂಟಲ್ಲಿ ಹೇಗೋ ಹಿಂಗೋ ರೆಡಿ ಆಗಿಬಿಟ್ಟು ಬೇಗ ಅಂತ ನಾನು ರೈಲ್ವೆ ಸ್ಟೇಷನ್ಗೆ ಹೋದೆ. ಆದರೆ ನಾನಲ್ಲಿ ಬೇಗ ಹೋದರೆ ಟ್ರೈನೇ ಬಂದಿರಲಿಲ್ಲ. ಇನ್ನು ಟ್ರೈನ್ಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಆಮೇಲೆ ಟ್ರೈನಿಗೆ ಬೈದಿದ್ದಕ್ಕೂ ಟ್ರೈನ್ ಬಂತು. ಯಾರೋ ಎಣ್ಣೆ ಹೊಡಿತಿದ್ರು. ಸ್ಮೆಲ್ ಅಂತೂ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಟ್ರೈನಲ್ಲಿ ಇದೆಲ್ಲ ಮಾಡ್ತಾರಪ್ಪ. ಮೇಲ್ಗಡೆ ಸೀಟಲ್ಲಿ ಒಂದು 10 ವರ್ಷ 15 ವರ್ಷದ ಹುಡುಗರು ಕೂತಿದ್ರು. ಅವರು ಎಣ್ಣೆ ಹೊಡಿತಿದ್ದು. ಮತ್ತೆ ಬಂದು ಅಂಕಲ್ಸ್ ಅಲ್ಲಿರೋರೆಲ್ಲ ಬೈದರು ಅವರಿಗೆ. ಮತ್ತೆ ನನ್ನ ಊರು ಬಂತು ಅಂತ ಹೇಳಿ ನಾನು ಇಳ್ಕೊಂಡು ಆಮೇಲೆ ಬೈಕಲ್ಲಿ ನಾನು ಅಜ್ಜಿ ಮನೆ ಕಡೆ ಹೊರಟೆ. ನಮ್ಮ ಮಾನು ನನ್ನ ನೋಡಿದ ತಕ್ಷಣ ಓಡ್ ಬಂದು ತಪ್ಕೊಂಡ್ಬಿಟ್ಲು. ಮತ್ತೆ ಹಂಗೆ ನಮ್ಮ ಅನನ್ಯ ಕೂಡ ರೋಸ್ ಕೊಟ್ಟು ವೆಲ್ಕಮ್ ಮಾಡಿ ಐ ಲವ್ ಯು ಅಕ್ಕ ಅಂತ ಹೇಳಿದ್ಲು. ಅಲ್ಲೇ ನನ್ನ ಫ್ರೆಂಡ್ ಕುಳ್ಳಿ ಕೂಡ ನಿಂತಿದ್ಲು. ನೋಡಿ ಗೈಸ್ ಹೆಂಗ್ ಮಕ ಮುಚ್ಕೊಂತವಳೆ. ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ಆಮೇಲೆ ನಮ್ಮ ಮಾಮ ಬಂದ್ರು. ನಮ್ಮ ಮಾಮ ಏನ್ ಚೆನ್ನಾಗಿದ್ದಾನಲ್ವಾ. ಅಲ್ಲೇ ನಮ್ ಕಪ್ಪೆರಾಯ ನಿಂತಿದ್ದ. ಅವನಿಗೊಂದು ಹಾಯ್ ಹೇಳಿ ಗೈಸ್. ನೋಡಿ ಎಲ್ಲರೂ ಕಪ್ಪರಾಯ ಅಂತ ಕರೀತಾರೆ ಸರ್. ಆಮೇಲೆ ನಾನು ಮನೆಗೆ ಬಂದರೆ ಇಲ್ಲಿ ಚಿಂಟುಗೆ ಸ್ನಾನ ಮಾಡಿಸ್ತಿದ್ದೆ. ಮುದ ಕಾಣಿಸ್ತಿದ್ದ. ಮತ್ತು ನಾನು ನನ್ನ ಪವರ್ ಶೋ ಮಾಡ್ತಿದ್ದೆ ಮಿರರಲ್ಲಿ. ಅಕ್ಕ ಅದಕ್ಕೆ ನಗ್ತಿದ್ಲು. ಒಳಗಡೆ ಹೋದ್ರೆ ನಿಶಾಂತ್ ಸಿಕ್ಕಿದ. ಅವ್ನು ನೋಡಿ ನನಗೆ ಫುಲ್ ಖುಷಿಯಾಗಿ ನಗ್ತಾ ಇದ್ದ. ಅವ್ನ ಸ್ಮೈಲ್ ಎಷ್ಟು ಕ್ಯೂಟ್ ಅಲ್ವಾ. ಆಮೇಲೆ ನಮ್ಮ ಮಾಮ ಬಂದು ನೀನು ಜಿಮ್ಗೆ ಹೋಗ್ತಿದ್ದೀಯಲ್ಲ ನಂಗೆ ಎತ್ತು ನೋಡೋಣ ಅಂತ ಅಂದ. ಎತ್ತದೆ. ಅವನೇ ವೆಯ್ಟ್ ಇರಲಿಲ್ಲ. ಯಾರು ಬೇಕಾದರೂ ಅವನ್ನ ಎತ್ಬೋದು. ಆಮೇಲೆ ನಾನು ಎಲ್ಲರ ಜೊತೆ ನೈಟ್ ಸೆಟ್ ಆಡ್ಬಿಟ್ಟು ಮಲ್ಕೊಂಡೆ. ಇದಾಗಿತ್ತು ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.